ಗಾಂಧಿ ತಾತ, ರಣಹದ್ದು, ಬೋಟು, ಕಪ್ಪೆ ಚಿಪ್ಪು, ಮೀನು, ಬಜರಂಗಿ, ಕೊನೆಗೂ ಐಲ್ಯಾಂಡ್. ಗುರುವೆ ಅಂತೂ ಉಡುಪಿಯಿಂದ 8 ಕಿಲೋಮೀಟ್ರು ಪ್ರೈವೇಟ್ ಬಸ್ ಹತ್ಕೊಂಡು ನಾವು ಸಮುದ್ರದ ಹತ್ರಕ್ಕೆ ಬಂದು ಇಲ್ಲಿ ಜಾಸ್ತಿ ನೋಡಿದರೆ ಪ್ರೈವೇಟ್ ಬಸ್ಸೇ ಎಲ್ಲ ಯೂಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಬಸ್ಸಿಗೆ ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಯಾರು ಕಾಯೋಕೆ ಹೋಗಲ್ಲ, ಎಲ್ಲರೂ ಪ್ರೈವೇಟ್ ಬಸ್ಸಿಗೆ ಬರ್ತಾರೆ. ಗುರುವೆ, ವೆಲ್ಕಮ್ ಟು ಮಲ್ಪೆ ಬೀಚ್. ಈ ಮಲ್ಪೆ ಬೀಚ್ ತುಂಬಾ ಜನಕ್ಕೆ ಆಸರೆ ಆಗಿದೆ. ಅದ್ರಲ್ಲೂ ಮೀನುಗಾರರಿಗಂತೂ ಹೇಳ್ ಮಾಡ್ತಿದಂತ ಜಾಗ. ಯಾಕಂದ್ರೆ ಅವರೆಲ್ಲರೂ ಮೀನ್ ಹಿಡಿಯಕ್ ಹೋಗ್ಬೇಕಂದ್ರೆ ಇಲ್ಲಾಸೆ ಹೋಗ್ತಾರೆ. ಯಾವ ಐಟಮ್ ಬೇಕು ಆ ಐಟಮ್ ನ ತಕೊಳ್ಳಕ್ಕೆ ಅಂಗಡಿಗಳನ್ನ ಹಾಕಿದ್ದಾರೆ. 500 ಮೀಟರ್ ನಡ್ಕೊ ಬಂದು ಅಷ್ಟರಲ್ಲಿ ನಮಗೆ ಮಲ್ಪೆ ಬೀಚು ಸಿಕ್ಕೇ ಬಿಡ್ತು. ನೋಡ್ತಿದ್ದೀರ ಇಲ್ಲಿನ ಅಂಗಡಿಗಳು. ಅಂತೂ ಬಿಸಿಲು ತಡೆಯಕ್ ಆಗ್ದಲೆ ಒಂದ್ ಬ್ಯಾಟ್ ಹಾಕೋಬಿಟ್ಟೆ. ಈಗ ಸ್ವಲ್ಪ ತಣ್ಣಗೆ ಆಗ್ತದೆ. ಬನ್ನಿ, ಗಾಂಧೀಜಿ ಇದಾರೆ ಇಲ್ಲಿ, ಫೋಟೋ ತಕೋಬಿಡೋಣ. ಎಷ್ಟೇ ಫೋಟೋ ತೆಗೆದ್ರು ಗಾಂಧಿ ತಾತನ್ ಜೊತೆ ಕರ್ರಗೆ ಬರ್ತಿದ್ದೆ. ಆದ್ರೆ ಕೊನೆಗೆ ಅಂತೂ ಇಂತೂ ಬೆಳ್ಳಗ್ ಬಂದೇ ಬಿಟ್ಟೆ. ಆದ್ರೆ ನಾವು ಬಂದಿರೋದು ಈ ಬೀಚ್ ಅಲ್ಲಿ ಆಟ ಆಡಕ್ಕಲ್ಲ, ಫಸ್ಟ್ ಒಂದು ಐಲ್ಯಾಂಡಿಗೆ ಹೋಗ್ಬೇಕಾಗಿದೆ. ನಿಮಗೆ ಗೊತ್ತಿಲ್ಲ, ನಮ್ಮ ಕ್ಲಾಸ್ ಅವರು ನನ್ನ ಹೆಸರು ಕರೀತಿದ್ದಾರೆ. ಅದಿದೇನಪ್ಪ ಅಂತ ಆಶ್ಚರ್ಯವಾದಿ. ಏನು ಮಾಡಂಗಿಲ್ಲ, ಚಾಂಡ್ ಆಯ್ತು, ತಕೊಂಡಾಯ್ತು. ಬಿಸಿಲು ಸ್ವಲ್ಪ ಕಮ್ಮಿ ಆಯ್ತು. ಸ್ವಲ್ಪ ಗವರ್ಮೆಂಟ್ ಬೋಟಿಗೆ ಹೋಗ್ಬೇಕಂದ್ರೆ ಆದ್ರೆ ಏನ್ ಮಾಡೋದು, ಇಲ್ಲಿ ರೂಟೇ ಗೊತ್ತಾಗ್ತಿಲ್ಲ. ಕೇಳ್ಕೊಂಡು ಹೋಗೋಣ ಬನ್ನಿ. ಎಷ್ಟುದ್ದ ನೋಡಿದ್ರು ತುದಿ ಕಾಣದೇ ಇಲ್ಲ ಗುರು. ಅಲ್ಲೇನೋ ಭೂಮಿ ಕಾಣ್ತದೆ ಬಿಟ್ರೆ ಇನ್ನಿಲ್ಲೆಲ್ಲ ನೋಡಿದ್ರು ಬೋಟು. ಅಲ್ಲೇ ಅದೇ ಅನ್ಸುತ್ತೆ ಮೋಸ್ಟ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್. ನಿಮ್ಮನ್ ಕರ್ಕೊಂಡು ಹೋಗ್ದಲ್ಲೇ ಇರ್ತೀನ, ಬನ್ನಿ ನನ್ ಜೊತೆ ಹೋಗೋಣ. ಹೇಳಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಷ್ಟೇ. ಗುರು, ಬೋಟ್ಗಳಿಗೆಲ್ಲ ನಿದ್ದೆ ಬಂದಿದೆ ಅನ್ಸುತ್ತೆ. ಹಂಗಾಗಿ ಎಲ್ಲ ಬೋಟ್ಗಳು ರೆಸ್ಟ್ ಮಾಡ್ತಿದ್ದಾವೆ. ಗುರು, ಬೀಚ್ ಹತ್ರನೋ ಇಲ್ಲಿ ನೋಡ್ತಿರ್ಬೋದು ಹನುಮಂತ ಬಜರಂಗಿಯ ದೇವಸ್ಥಾನ ಇದೆ. ನೀವು ನೋಡ್ತಿರೋ ಜಾಗ ಬೋಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಜಾಗ. ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಬೋಟ್ಗಳನ್ನ ಇಲ್ಲಿ ಸಮುದ್ರಕ್ಕೆ ಕಳಿಸ್ತಾರೆ. ಅಂತೂ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗೋ ಬೋಟಿಂಗ್ ಹತ್ರ ಬಂದ್ವಿ. ಬೋಟಿಂಗು 2 ಹತ್ರ ಇದೆ, ಒಂದು ಪ್ರೈವೇಟು, ಇನ್ನೊಂದು ಗೌರ್ಮೆಂಟು. ಈಗಿನ ಒಂದು ಬೋಟ್ ಹೋಯ್ತು. ಒಂದ್ ಬೋಟ್ ಅಲ್ಲಿ ಒಂದ್ಸತಿಗೆ 30 ಜನನ ಅಷ್ಟೇ ಅಂತೆ ಬಿಡೋದು. ಈಗ 30 ಜನ ಬುಕ್ ಆದ್ಮೇಲೆ ನೆಕ್ಸ್ಟ್ ಟ್ರಿಪ್ಪಿಗೆ ನಾವು ಹೋಗ್ಬೇಕು, ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು. ಸಮುದ್ರ ಮಧ್ಯದಲ್ಲಿ ಕರ್ಕೊ ಹೋಗ್ತೀನಿ ನಡ್ಕೊಂಡು. ಸಮುದ್ರದ ಮಧ್ಯೆ ನಡ್ಕೊ ಹೋಗದೆ ಒಂಥರ ಚಂದ. ಎಲ್ಲಿ ನೋಡಿದ್ರು ಆ ಕಡೆ ನೋಡಿದ್ರು ನೀರು, ಈ ಕಡೆ ನೋಡಿದ್ರು ನೀರು, ಸುತ್ತಲೂ ನೀರು, ಮಧ್ಯದಲ್ಲಿ ಮಾತ್ರ ಬ್ರಿಡ್ಜು.
ನೀರಿನ ಅಲೆಗಳು ಕಲ್ಲಿಗೆ ಹೊಡೆಯೋದು ಬಂದು ಆ ಸೌಂಡ್ ಒಂಥರ ಕೇಳಕ್ಕೆ ಇಂಪಾಗಿರುತ್ತೆ. ಅಂತ ನಡ್ಕೊಂಡ್ ಬಂದು ತುತ್ತ ತುದಿಗೆ ಬಂದ್ ಸೇರಿದ್ವಿ. ಇಲ್ಲ ಸೂಪರ್ ಆಗಿದೆ. ಹೆಚ್ಚು ಕಮ್ಮಿ ನಾವು 500 ಮೀಟರ್ಗಿಂತ ಜಾಸ್ತಿನೇ ನಡ್ಕೊಂಡ್ ಬಂದ್ವಿ. ಆದ್ರೂ ಈ ವ್ಯೂ ಬಂತು ಸೂಪರ್. ಮಲ್ಪೆ ಬೀಚ್ ನೋಡಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ತುಂಬಿ ತುಳುಕ್ತಾ ಇದೆ ಮಲ್ಪೆ ಬೀಚ್ ಅನ್ನೋದೇ. ಸನ್ಸೆಟ್ ಅಂತೂ ಸೂಪರ್ ಆಗಿರುತ್ತೆ. ಸೂರ್ಯ ಸಮುದ್ರದೊಳಗೆ ಮುಳುಗಿದಂಗ್ ನೋಡ್ಬೋದು. ಅಲ್ಲ, ನನಗ್ ಒಂದ್ ಯೋಚನೆ ಅಂದ್ರೆ, ಹಳ್ಳದಲ್ಲಿ ನದಿಗಳಲ್ಲೆಲ್ಲ ಅಷ್ಟೊಂದ್ ಮರಳು ಬಗಿತಾರೆ, ಆದ್ರೆ ಈ ಸಮುದ್ರದ ಹತ್ರ ಇರುವ ಮರಳನ್ನು ಯಾಕೆ ಬಗಿಯಲ್ಲ? ಯಾಕೆ ಇದ್ರಲ್ಲಿ ಮನೆ ಕಟ್ಟಲ್ಲ? ನಂಗೆ ಅದೇ ಒಂದ್ ಯೋಚನೆ. ಕಟ್ತಾರ? ಕಮೆಂಟ್ ಮಾಡಿ. ಇವ್ನ ಯಾವನ ಸೆಡೆ ನನ್ ಮಗ. ನೀವು ಕಮೆಂಟ್ ಮಾಡ್ತೀರಾ? ಮಾಡಿ. ನಿನ್ನೆ ಬಂದಿದ್ವಿ, ಆದ್ರೆ ಹೋಗಕ್ಕೆ ಆಗಿರ್ಲಿಲ್ಲ. ಇವತ್ತ ಅಂತೂ ನಮಗೆ ಟಿಕೆಟ್ ಸಿಕ್ತು. ಬನ್ನಿ ಹೋಗೋಣ, ನೋಡಿ ಬೋಟ್ ಹೇಗಿದೆ ಅಂತ. ಈ ಬೋಟ್ ಅಲ್ಲ, ಆದ್ರೆ ಆ ಕಡೆ 3ನೇ ಬೋಟಿಗೆ ಹೋಗ್ಬೇಕು. ನಾವಾಗ ಬೋಟಿಗೆ ಬಂದೇ ಬಿಟ್ಟು. ಬನ್ನಿ, ಲೈಫ್ ಜಾಕೆಟ್ ಕೊಡ್ತಾರೆ, ಹಾಕೋ.
ನಾವು ಹೊರಟು ಇಲ್ಲಿಂದ ಬಿಡ್ತು ಈಗ 6 ಕಿಲೋಮೀಟರ್ ನಾವು ಹೋಗ್ಬೇಕು. ಒಂದ್ 1/4 ಗಂಟೆ ಜರ್ನಿ ಆಗ್ಬೋದು. ಆಮೇಲೆ ತೋರಿಸ್ತೀನಿ ಬನ್ನಿ ಸೆಂಟ್ ಮೇರಿಸ್ ಐಲ್ಯಾಂಡ್ ನ. ಗುರು ಅಂತ ಬಂದು ತಲುಪಿದ್ವಿ. 20 ನಿಮಿಷ ಬೋಟ್ ಅಲ್ಲಿ ಜರ್ನಿ ಮಾಡ್ಕೊಂಡು 6 ಕಿಲೋಮೀಟರ್ ದೂರ ಬಂದ್ವಿ ಸಮುದ್ರದಾಚೆ. ಗುರುವೇ ವೆಲ್ಕಮ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲ ಅಂತ ಎಲ್ಲಿ ನೋಡಿದ್ರು ಬರೀ ಮರಗಳು, ತೆಂಗಿನ ಮರಗಳು. ಅದಕ್ಕೆ ಇದನ್ನ ಕೊಕೊನಟ್ ಐಲ್ಯಾಂಡ್ ಅಂತಾನೂ ಕರೀತಾರೆ. ಈ ಸೆಂಟ್ ಮೇರಿಸ್ ಐಲ್ಯಾಂಡ್ ಏನಿದೆ ಇದು ಸಣ್ಣ ಸಣ್ಣ 4 ಐಲ್ಯಾಂಡ್ ಗಳು ಸೇರಿ ಒಂದು ಸೆಂಟ್ ಮೇರಿಸ್ ಐಲ್ಯಾಂಡ್ ಆಗಿದೆ. ಅಲ್ಲಲ್ಲಿ ಎಲ್ಲರೂ ಕಸ ಅದು ಇದನ್ನ ಹಾಕ್ತಾರೆ ಅಂತ ಇಲ್ಲೆಲ್ಲ ಕಸದ ಬುಟ್ಟಿಗಳನ್ನು ಕೂಡ ಇಟ್ಟಿದ್ದಾರೆ. 1497ರಲ್ಲಿ ಪೋರ್ಚುಗೀಸ್ ನ ವಾಸ್ಕೋ ಡ ಗಾಮ ಇಡೀ ದೇಶದ್ದೆಲ್ಲ ಸಮುದ್ರ ಮಾರ್ಗ ಕಂಡಿಡಿತಾನಲ್ಲ, ಆಗ ಭಾರತಕ್ಕೆ ಬರುವಂತ ಸಮಯದಲ್ಲಿ ಇಲ್ಲಿಗೆ ಬಂದು ಕಾಲಿಟ್ಟ. ಆಗ ಕಾಲಿಟ್ಟಾಗ ಅವನು ಒಂದ್ ಹೆಸರಿಟ್ಟ, ತನ್ನ ತಾಯಿ ಮೇರಿಗೆ ಸಮರ್ಪಣಿತ ಚಾಣ ಅಂತ ಕರೆದ. ಅದನ್ನ ಅವಾಗಿಂದ ಇಲ್ಲಿವರೆಗೂ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಕರೀತಾರೆ. ಗುರು ಇಲ್ಲ ಅಂತ ನೀರು ಫುಲ್ ಟ್ರಾನ್ಸ್ಪರೆಂಟ್. ಬನ್ನಿ ಬಂಡೆ ಮೇಲೆ ಹತ್ತಿ ಹೋಗಿ ಸಮುದ್ರ ನೋಡೋಣ. ಗುರು ಸಮುದ್ರದ ಏಡಿ ತೋರಿಸ್ತೀನಿ ಬನ್ನಿ. ಇಂಥ ಪ್ಲೇಸ್ನೆಲ್ಲ ಜೀವನದಲ್ಲಿ ಒಂದ್ಸತಿನಾರು ನೋಡ್ಬೇಕು ಅನ್ಸುತ್ತೆ. ಈಗ ಕಣ್ ತುಂಬ್ಕೊಳ ಟೈಮ್ ಬಂದಿದೆ. ನೀವಿಲ್ಲಿ ನೋಡ್ತಿರುವಂತ ಬಂಡೆಗಳೆಲ್ಲ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡು ನೀರಿನಲ್ಲಿ ನೆಂದು ತಣ್ಣಗಾಗಿ ಈಗ ಬಂಡೆಗಳಾಗಿ ನಾವು ನೋಡಕ್ಕೆ ಉಳಿದಿದ್ದಾವೆ. ಈಗ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ, ಎಲ್ಲ ಓದ್ತಿದ್ದಾರೆ. ನಾವು ಹೋಗೋಣ ಬನ್ನಿ. ಕಾಡ್ದಾಗೆ ಅವ್ರು ಕಂಡ್ರೆ ವಿಜಲ್ ಹೊಡೆದ್ ಬಿಡ್ತಾರೆ. ವ್ಯೂ ಪಾಯಿಂಟ್ ಸೂಪರ್ ಆಗಿದೆ. ಅದಂತೂ ಯಾವುದೋ ಪ್ರಪಂಚಕ್ಕೆ ಬಂದಂಗೆ ಅನ್ನುತ್ತದೆ, ಅಷ್ಟು ಸಖತ್ತಾಗಿದೆ. ನೋಡಿ ನೀವು ಆನಂದಿಸಿ.
ಅಲ್ಲಲ್ಲಿ ಇದೇ ತರ ಮನೆಗಳು ಸುಮಾರಿದೆ. ಯಾಕಂದ್ರೆ ಮೇಂಟೆನೆನ್ಸ್ ಮಾಡಕ್ಕೆ ಮೆಟೀರಿಯಲ್ ಎಲ್ಲ ಇಟ್ಕೋಬೇಕಲ್ವಾ, ಅದನ್ನೆಲ್ಲ ಇದ್ರೊಳಗಿಟ್ಟು ಲಾಕ್ ಮಾಡ್ತಾರೆ. ಇಲ್ಲಂತೂ ಬಿಸಿಲು ತುಂಬಾ ಇದೆ, ಮೈಯಲ್ಲಿ ಎಲ್ಲೆಲ್ಲೂ ನಾನೇ ಅಂತ ಬೆವರು ಇಳಿತಾನೆ ಇದೆ. ಇಲ್ಲಿಗೆ ಬಂದು ಏನು ಟೇಸ್ಟ್ ಮಾಡ್ದಲೇ ಹೋದ್ರೆ ಬಂದಿದ್ದು ವೇಸ್ಟು. ಅದಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಒಂದು ಸ್ವಲ್ಪ ಫ್ರೂಟ್ ತಗೊಂಡ್ವಿ, ಟೇಸ್ಟ್ ಮಾಡೋಣ. ತಗೊಳ್ಳಿ ಫ್ರೂಟು, ಟೇಸ್ಟ್ ಮಾಡಿ. ನೀವು ನೋಡ್ತಿದ್ದೀರಾ, ಕಪ್ಪೆ ಚಪ್ಪನ್ನ ಬುಟ್ಟಿಯಲ್ಲಿ ತುಂಬಿ ಇಟ್ಟಿದ್ದಾರೆ. ಚೀಲಕ್ಕೆ ಸುರಿತಿದ್ದಾರೆ ಎಲ್ಲರೂ. ಇಲ್ಲಿ ನೋಡಿ, ಸಮುದ್ರದಲ್ಲಿ ಹಿಡ್ದಂತ ಮೀನನ್ನ ಯಾವ ರೀತಿ ಇದ್ ಮಾಡಿದ್ದಾರೆ. ಎಂತ ಮೀನು ಅಣ್ಣ ಇದು? ಅಂಜಲ್ ಮೀನಂತೆ. ನೋಡಿ ಎಷ್ಟು ದೊಡ್ಡವಾಗಿದೆ. ಅಲ್ಲಿ ತೂಕ ಹಾಕ್ತಿದ್ದಾರೆ ಮೀನ್ನ. ಇದೇ ಸಮುದ್ರದಲ್ಲಿ ಹಿಡ್ದಿರಂತ ಮೀನ್ ಅನ್ಸುತ್ತೆ. ಅವರು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.